ನಿನ್ನೆ ಅವರ ರೇಬಿಸ್ ಕಾಯಿಲೆಗೆ ಹೈಕೋರ್ಟ್ ಡೋಸ್ ಕೊಟ್ಟಿದೆ. ಅವರ ರೇಬಿಸ್ ಕಾಯಿಲೆಗೆ ಒಂದು ಡೋಸ್ ಫಸ್ಟ್ ವ್ಯಾಕ್ಸಿನ್ ಅಲ್ವಾ. ನಮ್ಮ ಪಶುವೈದ್ಯರು ಇಲ್ಲೇ ಇದ್ದಾರೆ, ಡಾಕ್ಟರ್ ಶಿವರಾಮ್ ಅವರು ಅಲ್ವಾ ಸರ್. ಫಸ್ಟ್ ಡೋಸು, ಇನ್ನೊಂದು ಸಲ ಹೀಗೆ ಹೋದ್ರೆ 2ನೇ ಡೋಸ್ ಬರುತ್ತೆ. 3ನೇ ಸಲಕ್ಕೆ ಹೋದ್ರು ಅಂತ ಅದು ಆ ಡೋಸಿನ ಕಥೆನೇ ಬೇರೆ ಇರುತ್ತೆ. ಬಿಡ್ರಯ್ಯ, ವೀರೇಂದ್ರ ಹೆಗಡೆಗೆ, ಹರ್ಷೇಂದ್ರ ಕುಮಾರ್ ಇವರಿಗೆಲ್ಲ ಹೇಳೋದು, ನೀವು ಸಾರ್ವಜನಿಕ ವಲಯದಲ್ಲಿರುವಂತವರು, ವಿಶೇಷವಾಗಿ ವೀರೇಂದ್ರ ಹೆಗಡೆ ಈಸ್ ಅವರ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಅವರು ರಾಜ್ಯಸಭಾ ಸದಸ್ಯರು. ಹಾಗಾಗಿ ಈ ತರ ಜನರ ಹಕ್ಕುಗಳನ್ನ ದಮನ ಮಾಡುವಂತಹ, ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಕೋರ್ಟ್ಗಳಲ್ಲಿ ಅಕ್ರಮವಾಗಿ ನೀವು ಪಡ್ಕೊಂಡು ಮಾಡ್ತಾ ಇದ್ರೆ ಯು ಆರ್ ಅನ್ಫಿಟ್ ಟು ರೆಪ್ರೆಸೆಂಟರ್ಸ್, ಯು ಆರ್ ಅನ್ಫಿಟ್. ನೀವು ರಾಜೀನಾಮೆ ಕೊಡಬೇಕು, ಬೇರೆ ಯಾವುದಕ್ಕೂ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವ ವಿರೋಧಿಯಾದಂತಹ ತಾಳೆಗಾರಿಕೆ, ಈ ಪುಡಾರಿ ತನಿಖೆನೆ ನೀವು ರಾಜೀನಾಮೆ ಕೊಡಬೇಕು. ನಮ್ಮ ದುರಂತ, ನಮ್ಮ ದೇಶದ ದುರಂತ. ಇಂತಹ ವಿಚಾರವಾಗಿ ಪ್ರಶ್ನೆ ಮಾಡುವಂತಹ ನೈತಿಕತೆ ಇರುವಂತವರು ಇವತ್ತು ನಮ್ಮ ಜೆಸಿಬಿ ಪಕ್ಷಗಳಲ್ಲಿ ಇಲ್ಲ. ಜೆಸಿಬಿ ಪಕ್ಷದಲ್ಲೇ ಮೋಕ್ಷ ಕಾಣ್ತಾ ಇರುವಂತಹ ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲ ಜಾಂಡೋ ಜಾಂಡೋ ಅಂತಾರೆ. ಏನ್ ಜಾಂಡೋ? ಗುರುತು ಹಿಡಿಯಲಾರದಂತಹ ವ್ಯಕ್ತಿಗೆ ಜಾಂಡೋ ಅಂತಾರೆ. ಅದರಲ್ಲಿ ಪತ್ತೆ ಆಗಲಾರದಂತ ಹೆಣ್ಣು ಮಕ್ಕಳು ಏನಾದ್ರು ಇದ್ರಂದ್ರೆ, ಅಪರಿಚಿತ ಶವ ಹೆಣ್ಣು ಮಗಳದಾದ್ರೆ ಜೇನ್ ಡೋ ಅಂತಾರೆ. ಗಂಡಸಾಗ್ಲಿ ಹೆಂಗಸಾಗ್ಲಿ ಗೊತ್ತಾಗಲ್ಲ ಅಂದಾಗ ಜಾನ್ ಡೋ ಅಂತಾರೆ. ಆದ್ರೆ ಹೆಣ್ಣು ಮಕ್ಕಳ ಶವ ಅಂತ ಗೊತ್ತಾದ್ರೆ ಅದು ಹೆಣ್ಣು ಅಂತ